ಇವತ್ತು ಭಾರತದ ಸ್ಟಾಕ್ ಮಾರ್ಕೆಟ್ದಾಗ ಹಾಲಿಡೇ ಐತನೋ ಕಾರಣದಿಂದ ಭಾರತದ ಸ್ಟಾಕ್ ಮಾರ್ಕೆಟ್ ಕುಸಿಯೋದ್ರಿಂದ ತಡಿತಂತ ನಾವು ಅನ್ಬೋದ. ಬಟ್ ನಾಳೆ ದಿನಾನು ಭಾರತದ ಮಾರುಕಟ್ಟೆ ಗ್ಯಾಪ್ ಡೌನ್ ಓಪನ್ ಆಗೋ ಸಂಭಾವನೆಯನ್ನ ಭಾಳ ಹೆಚ್ಚಿತ್ತಂತನು ನಮ್ಗ ಈ ಒಂದೆಲ್ಲ ಡೇಟಾಲೆ ಗುರ್ತಾಗತೈತಿ. ನೋಡ್ಬೋದು ನೀವು ಇವತ್ತೇನು ಏಷ್ಯನ್ ಮಾರ್ಕೆಟ್ದಾಗ ಯಾವ್ಯಾವ ದೇಶದ ಸ್ಟಾಕ್ ಮಾರ್ಕೆಟ್ ಓಪನ್ ಇದ್ದಾವ ಅವೆಲ್ಲ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಅಷ್ಟೇ ಸರಿ ಇಲ್ಲಾಗಿತ್ರಿ. ನಿಕೈ ನೋಡ್ಬೋದು ನೀವು ಜಪಾನದ ಇಂಡೆಕ್ಸ್ 0.61% ಬಿದ್ದೈತಿ ಮತ್ತು ಸಿಂಗಾಪುರದ ಇಂಡೆಕ್ಸ್ 0.79% ಬಿದ್ದು ಕ್ಲೋಸಿಂಗ್ ಕೊಟ್ಟೈತ್ರಿ. ಮತ್ತು ಹ್ಯಾಂಗ್ಸ್ಯಾಂಗ್ ನೋಡ್ಬೋದು ನೀವು 1.31% ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ. ತೈವಾನದ ಮಾರ್ಕೆಟ್ 1.42% ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ. ಮತ್ತು ಕೊರಿಯಾದ ಮಾರ್ಕೆಟ್ 0.53% ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ. ಅದೇ ಥರ ನೀವು ಭಾರತದ ಗಿಫ್ಟ್ ನಿಫ್ಟಿನೂ ನೋಡ್ಬೋದು 0.06% ಈಗ ಕರೆಂಟ್ ನೆಗೆಟಿವ್ ಐತಿ. ಬಟ್ ಈ ವಿಡಿಯೋ ಶೂಟ್ ಮಾಡೋಕ್ಕಿಂತ ಮೊದಲು ಇದು ಇನ್ನೊಂದಿಷ್ಟು ಕುಸಿದಿತ್ತ ಸ್ವಲ್ಪ ರಿಕವರಿ ಇದ್ರಾಗ ಕಾಣೈತಂತ ನಾವು ಅನ್ಬೋದ. ಅದೇ ಥರ ನೀವು ಯುರೋಪಿಯನ್ ಮಾರ್ಕೆಟ್ ಅದನ್ನು ಪರಿಸ್ಥಿತಿ ನೋಡ್ಬೋದ. ಯುರೋಪಿಯನ್ ಮಾರ್ಕೆಟಿಗೆ ಕರೆಂಟ್ ಓಪನ್ ಇದಾವ್ರಿ. ಆದ್ರೂ ನೋಡ್ಬೋದು ನೀವು ಯುರೋಪದು 3 ಇಂಡೆಕ್ಸ್ಗಳು 1% ಬಿದ್ದಾವ. ಅದೇ ಥರ US ಡವ್ ಫ್ಯೂಚರ್ನು ನೋಡ್ಬೋದು ನೀವು 0.21% ಬಿದ್ದೈತಿ. ಗ್ಲೋಬಲ್ ಮಾರ್ಕೆಟ್ ಪರಿಸ್ಥಿತಿ ಇವತ್ತು ಭಾಳ ಕೆಟ್ಟೈತಿ. ಏನ್ರಿ ತಪ್ಪು ಇವತ್ತು ಭಾರತದ ಮಾರುಕಟ್ಟೆ ಓಪನ್ ಇರ್ತಿತ್ತಂದ್ರೆ ಖಂಡಿತವಾಗಿ ಭಾರತದ ಮಾರುಕಟ್ಟೆನೂ 0.5%ದಿಂದ 1% ಡೌನ್ ಇರೋ ಸಂಭಾವನೆನ ಭಾಳ ಹೆಚ್ಚಿರ್ತಿತ್ರಿ. ಯಾಕೆ ಮತ್ತೆ ಈ ಥರ ಮಾರ್ಕೆಟ್ನಾಗ ಸೆಂಟಿಮೆಂಟ್ ಕೆಟ್ಟಿತ್ತ, ಯಾಕೆ ಮಾರುಕಟ್ಟೆ ಈ ಥರ ಡೌನ್ ಇದ್ದಾವ, ಅದರಿಂದ ಕಾರಣಗಳೇನಂತ ಈಗ ತಿಳ್ಕೊಳ್ಳೋದು. ನೋಡ್ರಿ, ಏನು US ಮತ್ತು ಇರಾನ್ ನಡುಕ ಶಾಂತಿ ಆಗ್ಬೋದ, ಯುದ್ಧ ನಿಲ್ಬೋದೇನಂತ ಎಲ್ಲರೂ ಅನ್ನತ್ತೀರ. ಅದು ಅನುಮಾನ ತಪ್ಪಾಗೈತೆ ಅಂತ ನಾವು ಅನ್ಬೋದ. ಯಾಕಂತಂದ್ರೆ ಎರಡು ದೇಶ ನಡುಕ ಮತ್ತು ದಾಳಿಗಳು ಸ್ಟಾರ್ಟ್ ಆಗಿದ್ದಾವ. ಮೊನ್ನೆ ದಿನ US ಮಿಲಿಟ್ರಿ ಇರಾನ್ದು ಡ್ರೋನ್ಗಳ ಮ್ಯಾಗದು ದಾಳಿ ಮಾಡಿತ್ತ ಮತ್ತು ಇರಾನದ ಕೆಲವೊಂದು ಮಿಲಿಟ್ರಿ ಬೇಸ್ ಮ್ಯಾಗನು US ಮಿಲಿಟ್ರಿ ದಾಳಿ ಮಾಡಿತ್ರಿ. ದಾಳಿ ಅದಕ್ಕೆ ಮಾಡಿರಂತ ಮೀಡಿಯಾದವ್ರು ಕೇಳೋಣ ಏನು ಹೇಳಿಕೆ ಕೊಟ್ರಂತಂದ್ರೆ US ಇವೆಲ್ಲ ಮುಂದೆ ನಮಗೆ ಥ್ರೆಡ್ ಆಗೋದಿದ್ದು, ಅದ ಕಾರಣ ನಾವು ಮೊದಲನ ಇವಕ್ಕೆ ಹೊಡೆದ್ಬಿಟ್ಟು ಅಂತ US ಮಿಲಿಟ್ರಿ ಅವರ ಹೇಳಿಕೆಯನ್ನ ಕೊಟ್ರ. ಬಟ್ ಇರಾನನ್ನು ಈ ದಾಳಿದ ಪ್ರತ್ಯುತ್ತರ ಕೊಡೋದನ್ನ ಐತ್ರಿ. ಅದ ಕಾರಣ ಇರಾನ್ ಇವತ್ತ ಪ್ರತ್ಯುತ್ತರ ಕೊಟ್ಟಿತ್ತ. ಇರಾನ್ ಕುವೈತದ ಮಿಲಿಟ್ರಿ ಬೇಸ್ ಮ್ಯಾಗ ಭಾಳ ಮಿಸೈಲ್ಗಳ ದಾಳಿಯನ್ನ ಮಾಡೈತಿ. ಅದ ಕಾರಣ ಮತ್ತೆ ಯುದ್ಧ ಸ್ಟಾರ್ಟ್ ಆಗೈತೆ ಎರಡು ದೇಶ ನಡುಕ. ಆ ಒಂದು ಕಾರಣದಿಂದನೇ ಈ ಥರ ಗ್ಲೋಬಲ್ ಮಾರ್ಕೆಟ್ ಪರಿಸ್ಥಿತಿ ಆಗೈತೆ ಅಂತ ನಾವು ಅನ್ಬೋದಾ. ಮತ್ತು ಈ ಕಾರಣದಿಂದನ ನಾಳೆ ದಿನ ಭಾರತದ ಮಾರುಕಟ್ಟೆನೂ ಸ್ವಲ್ಪ ಡೌನ್ ಓಪನ್ ಆಗೋ ಸಂಭಾವನೆಯನ್ನು ಭಾಳ ಹೆಚ್ಚಿತ್ತಂತೂ ನಮಗೆ ಗುರ್ತಾಗತೈತಿ. ಅದ್ರಾಗನು ಕ್ರೂಡ್ ಆಯಿಲ್ ಬೆಲೆ ನೋಡ್ಬೋದು ನೀವು 1% ಏರೈತ್ರಿ. ಆದ್ರೂ ಸಹ ಪಾಸಿಟಿವ್ ಏನಂತಂದ್ರೆ WTI ಕ್ರೂಡ್ ಆಯಿಲ್ ಆಗಲಿ ಬ್ರೆಂಟ್ ಕ್ರೂಡ್ ಆಯಿಲ್ ಆಗಲಿ $100 ಕೆಳಗನೆ ಇದಾವ. WTI ಕ್ರೂಡ್ ಆಯಿಲ್ $90.32 ಪ್ರತಿ ಬ್ಯಾರಲ್ಗೆ ಟ್ರೇಡ್ ಮಾಡತೈತಿ. ಬ್ರೆಂಟ್ ಕ್ರೂಡ್ ಆಯಿಲ್ $96.15 ಪ್ರತಿ ಬ್ಯಾರಲ್ಗೆ ಟ್ರೇಡ್ ಮಾಡತೈತಿ. ಅದ ಕಾರಣ ಯುದ್ಧ ಮತ್ತೆ ಭಾಳ ಜೋರ್ ಸ್ಟಾರ್ಟ್ ಆದ್ರೂ ಕ್ರೂಡ್ ಆಯಿಲ್ ಬೆಲೆ $100 ಟಚ್ ಮಾಡಿಲ್ಲ. ಅದ ಕಾರಣ ಇದು ಒಂದು ಪಾಸಿಟಿವ್ ಅಂತ ನಾವು ಅನ್ಬೋದ. ಆ ಒಂದು ಕಾರಣದಿಂದನೇ ಗಿಫ್ಟ್ ನಿಫ್ಟಿ ಇವತ್ತು ನೆಗೆಟಿವ್ ಐತಿ, ಬಟ್ ಹೆಚ್ಚು ನೆಗೆಟಿವ್ ಇಲ್ಲ. ಅಥವಾ ಮೊದಲೇನು ಭಾಳ ಬಿದ್ದಿತ್ತ ಅಷ್ಟೀಗ ಮತ್ತೆ ರಿಕವರ್ ಮಾಡೈತಂತ ನಾವು ಅನ್ಬೋದ. ಆದ್ರೂ ಸಹ ಮತ್ತೆ ಸೆಂಟಿಮೆಂಟ್ ಕೆಟ್ಟೈತ್ರಿ. ಏನು ಮಾರ್ಕೆಟಿಗೆ ಪಾಸಿಟಿವ್ ಆಗ್ಬೋದಂತೇನು ಅನುಮಾನ ಇತ್ತ, ಯುದ್ಧ ನಿಲ್ಬೋದ, ಮತ್ತು ಕ್ರೂಡ್ ಆಯಿಲ್ ಬೆಲೆ ಅದು ಕೆಳಗೆ ಬರ್ಬೋದೇನಂತ ಅನುಮಾನ ಇತ್ತ. ಅದೆಲ್ಲ ಈಗ ಸುಳ್ಳಾಗತೈತಿ ಅಂತ ನಾವು ಇವೆಲ್ಲ ಸುದ್ದಿದಿಂದ ನಮಗೆ ಗೊತ್ತಾಗತೈತಿ. ಅದ್ರಾಗೂ ಮೇನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ವಿರುದ್ಧ ಭಾಳ ದೊಡ್ಡ ಕೆಟ್ಟ ಹೇಳಿಕೆಯನ್ನು ಕೊಟ್ಟಾರ. ಅತ್ರ ಮತ್ತೊಂದು ಹೇಳಿಕೆ ಏನಂತಂದ್ರೆ ಮೀಡಿಯಾದವ್ರು ಡೊನಾಲ್ಡ್ ಟ್ರಂಪ್ ಅವರು ಕೇಳ ತಪ್ಪೇನ್ರಿ ಇರಾನ್ ಯುರೇನಿಯಂ US ಹ್ಯಾಂಡ್ ಓವರ್ ಮಾಡಿರಂತಂದ್ರೆ ಕೊಟ್ರಂತಂದ್ರೆ ಅವಾಗ US ಇರಾನ್ದು ಎಲ್ಲ ಸ್ಯಾಂಕ್ಷನ್ಗಳನ್ನು ತೆಗಿತಾರೆ ಏನಂತ ಕೇರ. ಅವಾಗಂದ್ರೆ ಇವ್ರು ಯುರೇನಿಯಂ ನಮಗೆ ಕೊಟ್ರನು ನಾವು ಏನೆಲ್ಲ ಸ್ಯಾಂಕ್ಷನ್ಗಳು ತಗೊಂಗಿಲ್ಲ, ಯಥಾಸ್ಥಿತಿ ಎಲ್ಲ ಸ್ಯಾಂಕ್ಷನ್ಗಳು ಇರ್ತಾವನ ಅಂತಂದ್ರೆ ಇರಾನ್ ಮತ್ತು ಒಪ್ಪಾಕ್ ವೀಕ್ಷಕರಿಗೆ ವಿಚಾರನ ಮಾಡೋದ್ರಿ, ಯೋಚನೆನ ಮಾಡೋದ. ಯಾಕಂತಂದ್ರೆ ಯುರೇನಿಯಂ ಕೊಡಾಕನ್ನ ಇರಾನ್ ಗುದ್ದಾಡತೈತ್ರಿ, ಕೊಡ್ಲೇನ್ ಬ್ಯಾಡ್ ಅಂತ ವಿಚಾರ ಮಾಡತೈತಿ. ಅದು ಮತ್ತು US ಸ್ಯಾಂಕ್ಷನ್ ತೆಗಿತೈತಿ ಅಂತಂದ್ರೆ ಕೊಡೋ ಸಂಭಾವನೆ ಐತಿ. ಬಟ್ US ಸ್ಯಾಂಕ್ಷನನ್ನು ತಗಂಗಿಲ್ಲ ಅಂತಂದ್ರೆ ಅವ್ರು ಯಾಕೆ ಯುರೇನಿಯಂ ಕೊಡಕ್ಕೆ ಯಾರಿ. ಅದ ಕಾರಣ ಈ ಒಂದು ಸುದ್ದಿದಿಂದನೂ ನಮಗೇನು ಗುರ್ತಾಗತೈತೆ ಅಂತಂದ್ರೆ ಯುದ್ಧ ಈಗ ಬೇಗ ನಿಲ್ಲಂಗಿಲ್ಲ ಅಂತ ನಮಗೆ ಈ ಒಂದು ಸುದ್ದಿಲೇನು ಗುರ್ತಾಗತೈತಿ. ಮತ್ತೊಂದನೇ ಏನಂತಂದ್ರೆ ಒಮಾನಾಗೂ ಥ್ರೆಡ್ ಕೊಟ್ಟಾರಿ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ. ಒಮಾನ್ದವರು ಏನ್ರೆ ಇರಾನ್ ಜೊತೆ ಕೂಡಿ ಹಾರ್ಮೋಸ್ ಜಲಸಂಧಿಯನ್ನ ಕ್ಲೋಸ್ ಮಾಡೋದೇನ್ರೆ ಪ್ರಯತ್ನವನ್ನ ಪಟ್ರೆ ಅಂತಂದ್ರೆ ನಿಮ್ಮ ದೇಶನ್ನ ಇಲ್ದ ಹಾಗೆ ಮಾಡಿಬಿಡ್ತೇನೆ, ಹಾರಿಸಿಬಿಡ್ತೇನೆ ಅಂತನೂ ಒಂದು ಧಮಕಿಯನ್ನ ಒಮಾನ್ ದೇಶಗೂ ಕೊಟ್ಟಾರ. ಅದ ಕಾರಣ ಇದ್ರ ಮ್ಯಾಗೂ ಕನ್ನ ಇಡ್ಬೇಕ. ಅದ ಕಾರಣ ಮೇನ್ ಏನಂತಂದ್ರೆ ಏನು ಜಿಯೋ ಪೊಲಿಟಿಕಲಿ ಸ್ಟೇಬಲ್ ಆಗಿಲ್ಲ. ಇನ್ನ ಯುದ್ಧಗಳು ನಡೆದಾವ, ಅಲ್ಲಿ ರಷ್ಯಾ ಯುಕ್ರೇನ್ ಯುದ್ಧಗಳನ್ನು ಇನ್ನ ಕಂಟಿನ್ಯೂ ಸ್ಟಾರ್ಟ್ ಅನ್ನ ಇದ್ದಾವ. ಮೇನ್ ಏನಂತಂದ್ರೆ ಕ್ರೂಡ್ ಆಯಿಲ್
ಕ್ರೂಡ್ ಆಯಿಲ್ ಬೆಲೆ ಎಕ್ಸ್ಪರ್ಟ್ಗಳ ಪ್ರಕಾರ ನಾವು ನೋಡ್ರ $85 to $82 ಏನ್ರಿ ಪ್ರತಿ ಬ್ಯಾರಲ್ ಕ್ರೂಡ್ ಆಯಿಲ್ ಬಂತಂದ್ರೆ ಭಾರತದಾಗ ಒಳ್ಳೇದ, ಭಾಳ ಒಳ್ಳೇದು ಅನ್ನಕ್ಕೆ ಬರಂಗಿಲ್ಲ, ಬಟ್ ಒಂದು ಮಟ್ಟಿಗೆ ಒಳ್ಳೇದಂತ ನಾವು ಕನ್ಸಿಡರ್ ಮಾಡ್ತೇವ್ರಿ. ಬಟ್ ಯಾವಾಗಿನ ತನಕ $85 ಮ್ಯಾಗನೇ ಐತಿ, ಅವಾಗಿನ ತನಕ ಭಾರತದ ಆರ್ಥಿಕತೆ ಮ್ಯಾಗ, ಭಾರತದ ಆಯಿಲ್ ಕಂಪ್ನಿಗಳ ಮ್ಯಾಗ ಭಾಳ ದೊಡ್ಡ ಕೆಟ್ಟ ಪರಿಣಾಮ ಬೀಳಬಹುದಂತನೂ ಎಕ್ಸ್ಪರ್ಟ್ಗಳು ನಮಗೆ ತಿಳಿಸಿದಾರ. ಅದ ಕಾರಣ ಯುದ್ಧ ಎಷ್ಟು ಬೇಕಾದಷ್ಟು ನಡೀಲಿ, ಅದು ನಮಗೆ ಸಂಬಂಧ ಇಲ್ಲ. ಬಟ್ ಕ್ರೂಡ್ ಆಯಿಲ್ ಬೆಲೆ $80 ಕೆಳಗೆ ಬರ್ಬೇಕಾ ಅಂದ್ರನ ಭಾರತದ ಆರ್ಥಿಕತೆಗೆ, ಭಾರತದ ಮಾರುಕಟ್ಟೆಗೆ ನಾವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಬೋದ. ಅದ್ರಾಗನು ಮೇನ್ ಏನಂತಂದ್ರೆ ರಷ್ಯಾ ಯುಕ್ರೇನಿಯನ್ ಯುದ್ಧ ಐತದ, ಎರಡನೇ ಮಹಾಯುದ್ಧ ಏನು ನಡೆದಿತ್ತ ಎಷ್ಟು ಸಮಯ ತನಕ, ಅದನ್ನು ನಾನು ಮಿರಿಶಿ ಇನ್ನೂ ಕಂಟಿನ್ಯೂ ಸ್ಟಾರ್ಟನೇ ಐತ್ರಿ ಅಂತಂದ್ರೆ ತಿಳ್ಕೊಬೋದು ನೀವು ಯಾವ ಥರ ಜಿಯೋ ಪೊಲಿಟಿಕಲಿ ಗ್ಲೋಬಲ್ನಾಗೆಲ್ಲ ಅನ್ಸರ್ಟನಿಟಿ ಐತಂತ. ಅದ ಕಾರಣ ನಾವೊಬ್ರು ಹೂಡಿಕೆದಾರರಾಗಿ ಇಂಥ ಸಮಯವನ್ನು ಒಂದು ಬಾಯಿಂಗ್ ಅಪಾರ್ಚುನಿಟಿ ಆಗಿ ತೊಗೊಳೋದನ್ನ ಒಳ್ಳೇದಂತ ನನಗನ್ನಿಸ್ತೈತಿ. ಯಾಕಂತಂದ್ರೆ ಯುದ್ಧ ನಿಲ್ತೈತೋ ಬೀಳ್ತೈತೋ ಅದು ನಮ್ಮ ಕೈಯಾಗಿಲ್ಲ, ನಮ್ಮ ದೇಶದ ಕೈಯಾಗಿಲ್ಲ. ಬಟ್ ಇಂಥ ಸಮಯವನ್ನು ಬಳಸಿನ ಒಳ್ಳೆ ಸ್ಟಾಕ್ಗಳನ್ನು ಕಡಿಮೆ ವ್ಯಾಲ್ಯೂಯೇಷನ್ ಮ್ಯಾಗ ಯಾರು ತಗೋತಾರ ಅವ ಫ್ಯೂಚರ್ನಾಗ ಹಣವನ್ನು ಗಳಿಸ್ತಾನಂತ ನಮಗೆ ಇತಿಹಾಸ ತಿಳಿಸಿದೈತಿ. ಅದ ಕಾರಣ ಏನೂ ಆಗಲಿ ಇವೆಲ್ಲ ಶಾರ್ಟ್ ಟರ್ಮ್ಗನ ಇಂಪ್ಯಾಕ್ಟ್ ಆಗ್ಬೋದ್ರಿ. ಯಾಕಂತಂದ್ರೆ ಕ್ರೂಡ್ ಆಯಿಲ್ ಬೆಲೆ ಅದು ಭಾರತಕ್ಕೆ ಅಷ್ಟು ಅವಶ್ಯಕತೆ ಇಲ್ಲ, ಜಗತ್ತದ ಎಲ್ಲ ದೇಶಗಳಿಗೂ ಅವಶ್ಯಕತೆ ಐತಿ. US ಎಲ್ಲಕ್ಕಿಂತ ಹೆಚ್ಚು ಕ್ರೂಡ್ ಆಯಿಲನ್ನು ಬಳಸ್ತೈತಿ. ಅದ ಕಾರಣ ಕ್ರೂಡ್ ಆಯಿಲ್ ಗ್ಲೋಬಲ್ ಮಾರ್ಕೆಟ್ದಾಗ ಎಷ್ಟು ತುಟ್ಟಿರ್ತೈತಿ ಅಷ್ಟ ಭಾರತಕ್ಕೆ ಅಷ್ಟು ನಷ್ಟ ಆಗಂಗಿಲ್ಲ, ಎಲ್ಲ ದೇಶಗಳಿಗೆ ನಷ್ಟ ಆಗ್ತೈತಿ. ಆ ಒಂದು ಕಾರಣದಿಂದ ಈಗ ಸದ್ಯ ಕ್ರೂಡ್ ಆಯಿಲ್ ಬೆಲೆ ಹಾಯ್ ಇದ್ರೂ ಫ್ಯೂಚರ್ನಾಗ ಮತ್ತೆ ಕೆಳಗೆ ಬರಾಕನ ಬೇಕಾ, ಅದ ನಮಗೆ ಇತಿಹಾಸನೂ ತಿಳಿಸ್ತೈತಿ. ಯಾಕಂತಂದ್ರೆ ಈ ಥರ 2008ನಾಗನ $130 ಮ್ಯಾಗ ಹೋಗಿತ್ರಿ ಕ್ರೂಡ್ ಆಯಿಲ್. ಬಟ್ ಆಮ್ಯಾಗ ಮತ್ತೆ $60-50 ಬಂದಿತ್ತು ರೀ. ಅದ ಕಾರಣ ಈಗ ಅಷ್ಟೇನು ಹೋಗಿಲ್ಲ. ಈಗ ಮತ್ತೆ ನೋಡ್ಬೋದು ನೀವು $90 ಸಮೀಪನ ಐತಿ. ಇಲ್ಲಿಂದ $10 $20 ಕಡಿಮೆ ಅಂತಂತಂದ್ರೆ ಮತ್ತೆ ಯಥಾಸ್ಥಿತಿ ಮತ್ತು ಮಾರುಕಟ್ಟೆ ಆಗಲಿ ಆರ್ಥಿಕತೆ ಆಗಲಿ ಮತ್ತೆಲ್ಲ ಸ್ಟೇಬಲ್ ಆಗ್ತಾವಂತ ನಾವು ಅನ್ಬೋದ. ಓವರ್ ಆಲ್ ಇದೇ ಇತ್ತ. ನಾಳೆ ಏನಾಗ್ತೈತೆ ಮಾರುಕಟ್ಟೆನಾಗ ಅಂತ ನೋಡ್ಬೇಕಾ, ಅಥವಾ ಮತ್ತೇನ್ರಿ ಇವತ್ತು ನೈಟ್ ಸುದ್ದಿಗಳು ಬರ್ತಾವಂತ ನೋಡ್ಬೇಕಾ, ಯುದ್ಧ ಮತ್ತು ಭಾಳ ಬೆಳೀತಂತಂದ್ರೆ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ, ಮತ್ತೇನ್ರಿ ಕಂಟ್ರೋಲ್ನಾಗ ಬಂತಂದ್ರೆ ಪಾಸಿಟಿವ್. ಕಂಟ್ರೋಲ್ನಾಗ ಬರೋ ಸಂಭಾವನೆ ಭಾಳ ಕಡಿಮೆನೇ ಐತಿ. ಎರಡು ದೇಶಗಳ ಒಪ್ಪಾಕ ರೆಡಿ ಇಲ್ಲ. ಅದ ಕಾರಣ ನೋಡ್ಬೇಕ್ರಿ ಏನೇನಾಗ್ತೈತಂತ. ನಿಮಗೇನು ಅನ್ನಿಸ್ತೈತಿ ಯುದ್ಧದ ಬಗ್ಗೆ ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ನೋಡೋದಿದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಆಯಿಲ್ ಬೆಲೆ ಅದು ಇರೋದ್ರಿಂದ ಇನ್ಫ್ಲೇಷನ್ ಏನು ಹೆಚ್ಚಾಗ್ತೈತಿ, ಆ ಇನ್ಫ್ಲೇಷನ್ ಹೆಚ್ಚಾಗೋದ್ರಿಂದ ಯಾವ ಥರ ಭಾರತದ ಆರ್ಥಿಕತೆ ಮ್ಯಾಗ, ಭಾರತದ ಸ್ಟಾಕ್ ಮಾರ್ಕೆಟ್ ಮ್ಯಾಗ ನೆಗೆಟಿವ್ ಪರಿಣಾಮ ಬೀಳ್ತೈತಿ ಅಂತ ಒಂದು ವಿಡಿಯೋ ಮಾಡೀನಿ. ಆ ವಿಡಿಯೋವನ್ನು ನೀವು ಹೋಗಿ ನೋಡ್ಬೋದು, ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಹಾಕೇನಿ. ಇದೇ ಇವತ್ತಿನ ವಿಡಿಯೋ. ಧನ್ಯವಾದಗಳು.